ಇದನ್ನೇ ಸೈಂಟ್ ಆಂಟನೀಸ್ ಪ್ರೌಢಶಾಲೆ 1975ರಲ್ಲಿ ಆರಂಭಗೊಂಡು ಈಗ 50 ವರ್ಷಗಳನ್ನು ಪೂರೈಸಿ ತನ್ನ ಸುವರ್ಣ ಸಂಭ್ರಮ ಗೋಲ್ಡನ್ ಜೂಬಿಲಿಯನ್ನು ಕೊಂಡಾಡುವಂತಹ ಈ ಒಂದು ವರ್ಷ ಈ ಡಿಸೆಂಬರ್ ತಿಂಗಳ 27ನೇ ತಾರೀಕಿನಂದು ನಮ್ಮ ಎಲ್ಲ ಪೂರ್ವ ವಿದ್ಯಾರ್ಥಿಗಳು ಊರಿನ ಸಮಸ್ತ ಜನರ ನೆರವಿನೊಂದಿಗೆ ನಮ್ಮ ಸಂಸ್ಥೆಯಲ್ಲಿ ಈ ಸುವರ್ಣ ಸಂಭ್ರಮ ಜೂಬಿಲಿಯನ್ನು ಕೊಂಡಾಡ್ತಾ ಇದ್ದೇವೆ. 1975ರಲ್ಲಿ ರೆವರೆಂಡ್ ಫಾದರ್ ಜಾರ್ಜ್ ಅವರ ಅವಿರತ ಪ್ರಯತ್ನದಲ್ಲಿ ಆ ಊರಿನಲ್ಲಿ ಅಂದರೆ ಗುಂಡ್ಯದಿಂದ ನೆಲ್ಯಾಡಿವರೆಗೆ ಯಾವುದೇ ಶಾಲೆಗಳು ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಹೊನ್ನಾವರದಿಂದ ಬಂದು ಉದಿನೆ ಎಂಬಲ್ಲಿ ಹಲವು ಊರಿನ ಗಣ್ಯ ವ್ಯಕ್ತಿಗಳ ಸಹಕಾರದೊಂದಿಗೆ ಒಂದು ಪ್ರೌಢಶಾಲೆಯನ್ನ ಕೋತನ್ ಅವರ ನಿವಾಸದಲ್ಲಿ, ಅಂದರೆ ಸ್ವಂತವಾಗಿ ನಮಗೆ ಕಟ್ಟಡ ಆ ಟೈಮಲ್ಲಿ ಇರಲಿಲ್ಲ, ಅವರ ನಿವಾಸದಲ್ಲಿ ಅವರ ಒಂದು ಸಹಕಾರದೊಂದಿಗೆ ಅವರ ನಿವಾಸದಲ್ಲಿ 8ನೇ ತರಗತಿಯನ್ನು ಆರಂಭಿಸ್ತಾರೆ. ತದನಂತರ 3 ವರ್ಷಗಳ ನಂತರ ಉದನೆ ಈಗ ಇರುವಂತಹ ಶಾಲೆಯ ಜಾಗವನ್ನ ಜಾರ್ಜ್ ಫಾದರ್ ಅವರು ಹಲವು ರಾಜಕೀಯ ವ್ಯಕ್ತಿಗಳ ಸಹಕಾರದೊಂದಿಗೆ ಲೀಸಿಗೆ ತೆಗೆದು ಒಂದು ಶಾಲೆಯನ್ನ, ಒಂದು ಕಟ್ಟಡವನ್ನ ಕಟ್ಟಿಸಿ ಅಲ್ಲಿ ಪ್ರಥಮವಾಗಿ 10ನೇ ಕ್ಲಾಸನ್ನು ಆರಂಭಗೊಳಿಸ್ತಾರೆ. ಅದು ಬೆಳೆದು ಬಂದು ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನ ನೀಡಿ ಸರಿಸುಮಾರು 2,500ಕ್ಕಿಂತ ಹೆಚ್ಚು ಮಕ್ಕಳು ಅಲ್ಲಿ ವಿದ್ಯೆಯನ್ನು ಪಡೆದು ಊರು ನಮ್ಮ ಪರ ಊರಲ್ಲಿ ವಿದೇಶಗಳಲ್ಲಿ ಈಗ ಉದ್ಯೋಗದಲ್ಲಿದ್ದಾರೆ. ಆ ಒಂದು ಅವಿರತ ಪ್ರಯತ್ನ ನಮ್ಮ ಬಿಷಪ್ ಪೋಲಿಕಾರ್ಪೋಸ್ ಹಾಗೆ ಅವರು ಆಮೇಲೆ ಉನ್ನತ ಪದವಿಯನ್ನು ಪಡೆದು ಆ ಬಿಷಪ್ಪರು 2011 ಮಾರ್ಚ್ ತಿಂಗಳಲ್ಲಿ ಈ ಲೋಕವನ್ನ ತ್ಯಜಿಸಿ ದೈವಾಧೀನರಾಗಿ ಅದರ ಮೇಲೆ ಅವರ ಸವಿ ನೆನಪಿಗಾಗಿ ನಮ್ಮ ಈಗಿನ ನಿರ್ದೇಶಕರಾದಂತಹ ಪರಮ ಪೂಜ್ಯ ಯಾಕೋಬ್ ಅಂತೋನಿಯಸ್ ಬಿಷಪ್ಪರು ಬಿಷಪ್ ಪೋಲಿಕಾರ್ಪೋಸ್ ಪಬ್ಲಿಕ್ ಸ್ಕೂಲ್ ಎಂಬ ಇಂಗ್ಲಿಷ್ ಮೀಡಿಯಂ ಸ್ಕೂಲನ್ನು ಕೂಡ ಅಲ್ಲಿ ಪ್ರಾರಂಭಗೊಳಿಸಿ ಸರಿಸುಮಾರು ಈಗ ಸಂಸ್ಥೆಯಲ್ಲಿ 600 ವಿದ್ಯಾರ್ಥಿಗಳು ವಿದ್ಯೆಯನ್ನ ಪಡೀತಾ ಇದ್ದಾರೆ. ನಾವು ಈ ಒಂದು ಸುವರ್ಣ ಸಂಭ್ರಮದಲ್ಲಿ ನಮ್ಮ ಪೂರ್ವ ವಿದ್ಯಾರ್ಥಿಗಳೆಲ್ಲ ಒಗ್ಗಟ್ಟಾಗಿಕೊಂಡು ಈ ನಮ್ಮ ಸುವರ್ಣ ಸಂಭ್ರಮವನ್ನು ಬಹಳ ಅದ್ಧೂರಿಯಾಗಿ ನಡೆಸಬೇಕಂತೇಳಿ ಅವರು ಸಭೆಯನ್ನು ಕರೆದು ಅವರ ಒಂದು ಸಹಕಾರ, ಅವರದಕ್ಕೆ ಬೆನ್ನೆಲುಬಾಗಿ ನಿಂತು ಜಿಮ್ಸನ್ ಗುಂಡ್ಯ ಇವರು ಪೂರ್ವ ವಿದ್ಯಾರ್ಥಿಗಳ ಅಧ್ಯಕ್ಷರಾಗಿ, ಈ ಒಂದು ಸುವರ್ಣ ಸಂಭ್ರಮ ಸಮಿತಿಯ ಅಧ್ಯಕ್ಷರಾಗಿ, ಅದೇ ರೀತಿ ನಮ್ಮ ಕನ್ನಡ ಮಾಧ್ಯಮದ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಧರಗೌಡ ಬಿ ಇವರ ನೇತೃತ್ವದಲ್ಲಿ ಕೂಡ ನಮ್ಮ ಕಾರ್ಯದರ್ಶಿಯವರಿದ್ದಾರೆ, ಅದೇ ರೀತಿ ನಮ್ಮ ಖಜಾಂಜಿಯವರಿದ್ದಾರೆ. ಇವರೆಲ್ಲರ ಸಹಕಾರದೊಂದಿಗೆ ಈ ಸಂಭ್ರಮವನ್ನು ಬಹಳ ಅದ್ಧೂರಿಯಾಗಿ ನಡೆಸಲು ತೀರ್ಮಾನಿಸಿ ಅದಕ್ಕೆ ಬೇಕಾದಂತಹ ಎಲ್ಲ ಕ್ರಮವನ್ನು ವಹಿಸಿಕೊಂಡು ಬರ್ತಾ ಇದ್ದಾರೆ. ವಿದ್ಯಾಸಂಸ್ಥೆ ಇದು ಸೈಂಟ್ ಆಂಟನೀಸ್ ಎಜುಕೇಶನಲ್ ಸೊಸೈಟಿ ಹೊನ್ನಾವರ ಇದರ ಆಡಳಿತಕ್ಕೆ ಒಳಪಟ್ಟಂತಹ ವಿದ್ಯಾಸಂಸ್ಥೆ. 1975ರಲ್ಲಿ ಪ್ರಾರಂಭಗೊಂಡಂತಹ ಈ ಸಂಸ್ಥೆ 50 ವರ್ಷಗಳಲ್ಲಿ ಸುಮಾರು 2,500 ವಿದ್ಯಾರ್ಥಿಗಳನ್ನು ವಿದ್ಯಾವಂತರನ್ನಾಗಿ ಮಾಡಿ ದೇಶ ವಿದೇಶಗಳಲ್ಲಿ ಅನೇಕ ಅತ್ಯುನ್ನತವಾದಂತಹ ಹುದ್ದೆಗಳಲ್ಲಿ ಇವತ್ತು ತಮ್ಮ ಸ್ಥಾನಮಾನವನ್ನು ಗುರುತಿಸಿಕೊಂಡಿದ್ದಾರೆ. ಅದು ನಮ್ಮ ಸಂಸ್ಥೆಯ ಹೆಮ್ಮೆ. ಎಲ್ಲ ವಿದ್ಯಾರ್ಥಿಗಳನ್ನು, ಪೂರ್ವ ವಿದ್ಯಾರ್ಥಿಗಳನ್ನು ಸೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಅವರ ಸಂಪರ್ಕವನ್ನು ನಾವು ವಾಟ್ಸ್ಆಪ್ ಮೂಲಕ, ವಿವಿಧ ಮಾಧ್ಯಮಗಳ ಮೂಲಕ, ಪತ್ರಿಕೆಗಳ ಮೂಲಕ ಸಂಪರ್ಕಿಸಿದ್ದೇವೆ. ಅವರ ಸಹಕಾರದೊಂದಿಗೆ ಮಾಡುವಂತಹ ಈ ಒಂದು ಸುವರ್ಣ ಸಂಭ್ರಮದ
ಸ್ಮರಣ ಸಂಚಿಕೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಆ ಪ್ರಯುಕ್ತ ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಡಿಸೆಂಬರ್ ತಿಂಗಳ 27ರಂದು ನಡೆಸುವುದರೊಂದಿಗೆ ಪೂರ್ವಭಾವಿಯಾಗಿ ಡಿಸೆಂಬರ್ ತಿಂಗಳ 15, 16, 17ರಂದು ವಿದ್ಯಾರ್ಥಿಗಳು, ಪೂರ್ವ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೇವೆ. 20ನೇ ತಾರೀಕಿಗೆ ಅದರ ಸಮಾರೋಪವನ್ನು ಮುಗಿಸಿಕೊಂಡು ಡಿಸೆಂಬರ್ 27ರ ಸಂಜೆ ಈಗಾಗಲೇ ಪತ್ರಿಕೆಯಲ್ಲಿ ಆಮಂತ್ರಿಸಿದಂತಹ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಸಭಾ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಾವು ಸುಮಾರು 120 ಜನ ಸಾಧಕರನ್ನು, ಸಂಸ್ಥೆಗೆ ದುಡಿದಂತಹ ಎಲ್ಲರನ್ನು ಸನ್ಮಾನಿಸಿ ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ನಿರ್ದೇಶಕರ ಉಪಸ್ಥಿತಿ, ಹಾಗೆ ಪರಮ ಪೂಜ್ಯ ಸ್ವಾಮೀಜಿ ಕೇಮಾರು ಮಠದ ಶ್ರೀ 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 ಈಶ ವಿಠಲ ಸ್ವಾಮೀಜಿಯವರ ಒಂದು ಸಾನ್ನಿಧ್ಯ ಕೂಡ ಇದ್ದು ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಗೌರವಿಸಬೇಕು ಅನ್ನುವ ನಿಟ್ಟಿನಲ್ಲಿ ಅವರನ್ನು ಸ್ಮರಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ದುಡಿದಂತಹ ಹಿರಿಯ ಶಿಕ್ಷಕರು, ನಿವೃತ್ತ ಶಿಕ್ಷಕರು, ಹಾಗೆಯೇ ಬೇರೆ ಬೇರೆ ವಿಭಾಗಗಳಲ್ಲಿ ದುಡಿದಂತಹ ಗೌರವ ಶಿಕ್ಷಕರು ಇರಬಹುದು, ಹೀಗಿರುವಂತಹ ಶಿಕ್ಷಕರು, ಇವರನ್ನೆಲ್ಲ ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಅತ್ಯುನ್ನತ ಸಾಧನೆ ಮಾಡಿದಂತಹ ಕೆಲವು ಪೂರ್ವ ವಿದ್ಯಾರ್ಥಿಗಳು ಇದ್ದಾರೆ, ಅವರನ್ನು ಕೂಡ ಗೌರವಿಸುವಂತಹ ನಿಟ್ಟಿನಲ್ಲಿ ರಾತ್ರಿ ಸುಮಾರು 11 ಗಂಟೆವರೆಗೆ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇದಕ್ಕಾಗಿ ನಮ್ಮೆಲ್ಲ ಪೂರ್ವ ವಿದ್ಯಾರ್ಥಿಗಳ, ಎಲ್ಲ ವಿದ್ಯಾಭಿಮಾನಿಗಳು ಹಾಗೆ ಊರವರ ಸಹಕಾರವನ್ನು ನಾವು ಬಯಸ್ತಾ ಇದ್ದೀವಿ. ಧರ್ಮಗುರುಗಳಾದ ಫಾದರ್ MP ಜಾರ್ಜ್ ಅವರಿಂದ ಶಿರಾಡಿ ಗ್ರಾಮದಲ್ಲಿ ಎಲ್ಲ ಗಣ್ಯರ ಸಹಕಾರದೊಂದಿಗೆ, ದಿವಂಗತರು ಇದ್ದಾರೆ, ಎಲ್ಲರೂ ಗಣ್ಯರುಗಳ ಸಹಕಾರದೊಂದಿಗೆ ಶಾಲೆ ಒಂದು ಆರಂಭವಾಗಿದೆ. ದಿವಂಗತ KT ಪೋತನ್ ರವರ ವಾಸ್ತವ್ಯದ ಮನೆಯಲ್ಲಿ ಒಂದು ಸಣ್ಣ ಕೊಠಡಿಯಲ್ಲಿ ಕೇವಲ ಲಿಮಿಟೆಡ್ ಫಂಡ್ ಗಳೊಂದಿಗೆ, ಸಫಿಷಿಯಂಟ್ ಟೀಚರ್ಸ್ ಗಳಿರ್ತಿಲ್ಲ, ಆದರೂ ಶಾಲೆ ಆರಂಭವಾಯಿತು. ಶಾಲೆ ಆರಂಭ ಆದ್ಮೇಲೆ ಎಲ್ಲ ಗಣ್ಯರ, ರಾಜಕೀಯ ಪ್ರಭಾವಿತರ ಸಹಕಾರದೊಂದಿಗೆ ಶಾಲೆಗೆ ಒಂದು ನಿರ್ದಿಷ್ಟವಾದ ಜಾಗ ಸ್ಯಾಂಕ್ಷನ್ ಮಾಡಿಸಿಕೊಂಡು ಬಂದು, ಈಗ ಶಾಲೆಗೆ ಪ್ರಾಥಮಿಕ ಹಂತದಲ್ಲಿ ಯಾವುದೆಲ್ಲ ಅಗತ್ಯಗಳಿವೆ ಅದನ್ನೆಲ್ಲ ಪೂರೈಸಿಕೊಂಡು ಸುಮಾರು 47 SSLC ತಂಡಗಳನ್ನ ಪಾಸ್ ಔಟ್ ಮಾಡಿ, ಎಲ್ಲರೂ ಅದರಲ್ಲಿ ಹೈಯೆಸ್ಟ್ ಸ್ಕೋರರ್ಸ್ ಎಲ್ಲ ನಾವು ಈ ಸರ್ತಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ನಮ್ಮ ಈಗಿನ ಸಂಸ್ಥೆಯ ನಮ್ಮ ಸಂಚಾಲಕರಾದ ನಮ್ಮ ಫಾದರ್ ಹನಿ ಜೇಕಬ್ ಅವರ ನೇತೃತ್ವದಲ್ಲಿ ಹಳೆ ವಿದ್ಯಾರ್ಥಿಯೂ ಆದ ಮುಖ್ಯೋಪಾಧ್ಯಾಯ ಶ್ರೀ ಶ್ರೀಧರ್ ಗೌಡ B ಅವರ ನಿರ್ದೇಶನದಂತೆ ಹಳೆ ವಿದ್ಯಾರ್ಥಿ ಸಂಘ 2016ರಲ್ಲಿ ರೂಪಿತವಾಯಿತು. ಅವತ್ತಿಂದ ನಾವು ಎಲ್ಲಾ ಹಳೆ ವಿದ್ಯಾರ್ಥಿಗಳನ್ನ ಬೈ ಫೋನ್ ಅಥವಾ ಮುಖತ ಭೇಟಿಯಾಗಿ ಕ್ರೋಢೀಕರಿಸಿಕೊಂಡು ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆಯಾಗಿ ಶಾಲೆಯಲ್ಲಿ ಕೆಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು, ಆಮೇಲೆ ಎಲ್ಲರ ಸಹಕಾರ ನಮ್ಮೊಟ್ಟಿಗೆ ಇದ್ದ ಕಾರಣ ಸುವರ್ಣ ಮಹೋತ್ಸವ ಸಮಾರಂಭವನ್ನ ಆಚರಿಸಬೇಕು, ಸೆಲೆಬ್ರೇಟ್ ಮಾಡಬೇಕು, ಹಳೆಯ ಹೈಯೆಸ್ಟ್ ಸ್ಕೋರರ್ಸ್ ತಗೊಂಡ ಎಲ್ಲ ವಿದ್ಯಾರ್ಥಿಗಳನ್ನು ಕರೆದು ನಾವು ಸನ್ಮಾನಿಸಬೇಕು. ನಮ್ಮ ಶಾಲೆಗೆ, ವಿದ್ಯಾಸಂಸ್ಥೆಗೆ ಬೇಕಾದ ಎಲ್ಲ ಶಿಕ್ಷಣದ ನೆರವುಗಳನ್ನು ಕೊಟ್ಟ ನಮ್ಮ ಎಲ್ಲಾ ಟೀಚರ್ಸ್ ಗಳನ್ನು, ಈಗ ರಿಟೈರ್ಡ್ ಆಗಿದ್ದಾರೆ, ಕೆಲವರು ಇವಾಗ ಸೇವೆಯಲ್ಲಿದ್ದಾರೆ, ಪ್ರಾಯಾಧಿಕ್ಯದಿಂದ ಮನೆಯಲ್ಲಿ ಕೂತಿದ್ದಾರೆ, ಅವ್ರನ್ನೆಲ್ಲ ಕರೆದು ಒಂದು ಸನ್ಮಾನಿಸಬೇಕು. ಹಾಗೆ ನಮ್ಮ ಹಳೆ ವಿದ್ಯಾರ್ಥಿಗಳಲ್ಲಿ ಸ್ಟೇಟ್ ಲೆವೆಲ್ಗಳಲ್ಲಿ ಅವಾರ್ಡ್ ತಗೊಂಡವರು, ವಿದೇಶಗಳಲ್ಲಿ ಸೇವೆ ಮಾಡಿ ಶಾಲೆಗೆ ಹೆಸರು ತಂದವರು, ಇವರನ್ನೆಲ್ಲ ಕರೆದುಬಿಟ್ಟು ಒಂದು 100-120 ಜನಗಳನ್ನ ನಾವು ಸನ್ಮಾನಿಸುವ ಕಾರ್ಯಕ್ರಮ ಇಟ್ಕೊಂಡು, ಹಾಗೇನೆ ಈ ಸಂಸ್ಥೆಯ ನಾವು ಪ್ರಥಮ ಹಂತದಲ್ಲಿ ಗೋಲ್ಡನ್ ಜೂಬಿಲಿ ಸೆಲೆಬ್ರೇಷನ್ ಮೀಟಿಂಗ್ ಇಡುವಾಗ ಫಸ್ಟ್ ಮೀಟಿಂಗ್ ಗೆ ಕೇವಲ ಒಂದು 30-40 ಜನ ಬಂದಿದೆ, ಸೆಕೆಂಡ್ ಮೀಟಿಂಗ್ ಗೆ 70-75 ಜನ ಬಂದಿದೆ, ಥರ್ಡ್ ಮೀಟಿಂಗ್ ಅಲ್ಲಿ ಫೈನಲ್ ಗೋಲ್ಡನ್ ಜೂಬಿಲಿ ಸೆಲೆಬ್ರೇಷನ್ ಮಾಡುವುದು ಅಂತ ತೀರ್ಮಾನ ಆಯಿತು. 132 ಹಳೆ ವಿದ್ಯಾರ್ಥಿಗಳನ್ನು ಒಳಗೊಂಡ ಒಂದು ಸಮಿತಿಗಳನ್ನ ರೂಪಿಸಿಕೊಂಡು ಸಂಚಾಲಕರಾದ ಹನಿ ಜೇಕಬ್ ಅವರ ನಿರ್ದೇಶನದಂತೆ ಹಾಗೂ ಮುಖ್ಯ ಗುರುಗಳಾದ ಶ್ರೀಧರ್ ಅವರ ನೇತೃತ್ವದಲ್ಲಿ ನಾವು ಎಲ್ಲ ವಿವಿಧ ಸಂಘ ಸಮಿತಿಗಳನ್ನ ರೂಪಿಸಿಕೊಂಡು ವೀಕ್ಲಿ ಒನ್ಸ್ ಮೀಟಿಂಗ್ ಕರೆದು ಅವರವರ ಸೂಕ್ತ ಸಲಹೆ ಸೂಚನೆಗಳನ್ನು ತಗೊಂಡು ಡಿಸೆಂಬರ್ 27, 2025ರಂದು ಗೋಲ್ಡನ್ ಜೂಬಿಲಿ ಸೆಲೆಬ್ರೇಷನ್ ನಮ್ಮ ನೋಟಿಸ್ ನಲ್ಲಿ ಆಹ್ವಾನಿತರಾದ ಎಲ್ಲ ಗಣ್ಯರ ಪ್ರೆಸೆನ್ಸ್ ನೊಂದಿಗೆ ಮಾಡುವುದು ಅಂತ ತೀರ್ಮಾನಿಸಿ ಡೇಟ್ ಎಲ್ಲ ಫಿಕ್ಸ್ ಆಗಿದೆ. ನಾವು ಇವಾಗ ಈ ಪತ್ರಿಕೆಯೊಂದಿಗೆ ನಾವು ದೇಶ ವಿದೇಶಗಳಲ್ಲಿ ಇದ್ದ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಈ ಸಮಾರಂಭಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಅದು ನಮ್ಮ ಇನ್ವಿಟೇಷನ್ ತಲುಪದೇ ಇದ್ದವರಾಗ್ಲಿ ಅಥವಾ ತಿಳಿದು ಬರ್ಲಿಕ್ಕೆ ಅಸಾಧ್ಯವಾದವರು ಎಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು ಅಂತಲೂ ಈ ಪತ್ರಿಕೆಯ ಮುಖಾಂತರ ನಾನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರೂ ನಮಗೆ ಬೆನ್ನೆಲುಬಾಗಿ ಈ ಫಂಕ್ಷನ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಎಲ್ಲ ಪೂರ್ವ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಈ ಪತ್ರಿಕೆ ಮುಖಾಂತರ ದೇಶ ವಿದೇಶಗಳಲ್ಲಿ ಊರಲ್ಲಿ ಇದ್ದ ಎಲ್ಲ ಪೂರ್ವ ವಿದ್ಯಾರ್ಥಿಗಳನ್ನ ನಾನು ಆಹ್ವಾನಿಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ಸಹಕರಿಸಿ ನಮ್ಮ ಶಾಲೆಯ ಅಲ್ಲಿ ಇನ್ನೂ ಬೆಳೆಯುವಂತಾಗಲಿ,
ಆ ಪೂರ್ವ ವಿದ್ಯಾರ್ಥಿಯ ಜವಾಬ್ದಾರಿ ಏನು, ಆ ಹಳೆಯ ನಮ್ಮ ವಿದ್ಯಾಸಂಸ್ಥೆಯೊಂದಿಗೆ ನಮ್ಮ ನಿಕಟ ಸಂಬಂಧ ಯಾವ ರೀತಿ ಇರಬೇಕು, ಅದನ್ನೆಲ್ಲ ಡಿಸೆಂಬರ್ 27ರಂದು ನಾವು ಕಾರ್ಯಗತ ಮಾಡೋಣ. ನೆಕ್ಸ್ಟ್ ಈ ಶಾಲೆಯ ಅಭಿವೃದ್ಧಿಯಲ್ಲಿ ನಮ್ಮ ಪಾಲುದಾರಿಕೆಯನ್ನ ಅಲ್ಲಿ ಮಂಡಿಸೋಣ ಅಂತ ಈ ಪತ್ರಿಕೆ ಮುಖಾಂತರ ಎಲ್ಲ ಹಳೆ ವಿದ್ಯಾರ್ಥಿ ಮಿತ್ರರನ್ನು ಹಾಗೂ ಊರಿನ ಸಮಸ್ತ ಗಣ್ಯರನ್ನ ಈ ಮೂಲಕ ನಾನು ಆಹ್ವಾನಿಸ್ತಾ ಇದ್ದೇನೆ.